ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ. ಅದು ಐತಿಹಾಸಿಕ ನಿರ್ಣಯ ಮೋದಿಯವರು ಮಾಡಿದ್ದು. ಪಾಕಿಸ್ತಾನ 4 ಭಾಗ ಆಗ್ತದೆ ಅನ್ನೋ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಮತ್ತೇನು ಪಾಕಿಸ್ತಾನ ಮಾಡಬೇಕಾಗಿತ್ತ? ಒಂದು ದೇಶನಾಗ 2 ಜೆಂಡಾ, ಭಾರತ ಧ್ವಜ ಒಂದು ಬೇರೆ, ಕಾಶ್ಮೀರದ ಒಂದು ಧ್ವಜ ಬೇರೆ. ನಮ್ಮ ದೇಶನಾಗ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ. ಅವರು ನಮ್ಮ ಪೊಲೀಸರನ್ನ, ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು. ನಮ್ಮ್ಯಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ. ಅದು ಐತಿಹಾಸಿಕ ನಿರ್ಣಯ ಮೋದಿಯವರು ಮಾಡಿದ್ದು. 370 ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲಿ ಅಂತಾನೆ ಶಾಂತಿ ಇತ್ತಲ್ಲ. ಈಗ ಕೇಳ್ತಾ ಇದೆ ಅಂದರೆ ಹತಾಶೆ ಆಗ್ಯಾರ. ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ, ಇನ್ನು ನಮ್ಮ ಭವಿಷ್ಯ ಎಲ್ಲ ಕಾಶ್ಮೀರನಾಗ. ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು. ಇನ್ನು ಎಂದೂ ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ. ಇನ್ನು ಕೆಲವೇ ದಿವಸಗಳಲ್ಲಿ ಬಲೂಚಿಸ್ತಾನ ಸಹಿತ ಭಾರತದ ಭಾಗ ಆಗ್ತದೆ. ಪಾಕಿಸ್ತಾನ 4 ಭಾಗ ಆಗ್ತದೆ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ದರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ. ನೋಡ್ರಿ, ಎಲ್ಲಾನು ಕಣ್ಣಿಟ್ಟು ಇಷ್ಟು 10 ವರ್ಷ ಏನೂ ಆಗಿಲ್ಲ. ಒಂದು ಘಟನೆದಿಂದ ನೀವು ಇಡೀ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ. ಸಾಕಷ್ಟು ಅಲ್ಲಿ ನಮ್ಮ ಮಿಲಿಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವ್ರು ಇರ್ತಾರಲ್ಲ, ಪೊಲೀಸ್ ಡ್ರೆಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು. ಗುರ್ತು ಹೆಂಗೆ ಆಗ್ಬೇಕು ರೀ? ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು? ಪೊಲೀಸ್ ಡ್ರೆಸ್ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಇನ್ನೂ ಮಾಡಬಾರ್ದಾಗಿತ್ತು. ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು. ಆದರೆ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು? ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕ್ಕೆ ಸಂಪೂರ್ಣ ಕಾಶ್ಮೀರ. ಯಾವ ಮುಖ್ಯಮಂತ್ರಿ ಬೇಡ, ನನ್ನ ಮಗ ಬೇಡ. ಅಲ್ಲಿ ಈಗ ಹೆಂಗೆ ದಯು ದಮ್ಮನ್ನು ನಮ್ಮ ಏನು ವೀರ್ ಸಾವರ್ಕರ್ ಅವ್ರದ್ದು ಕಾರಾಗೃಹ ಆಗಿತ್ತಲ್ಲ, ಅದು ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು. ಇವತ್ತೇನು ತ್ರಿವೇಂದ್ರಮ್ ಇದೆ, ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರುಚಿ ಯಾವುದ್ರದು, ಅದಕ್ಕೆ ಹಂಗೆ ದಿಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಿಗೆ ಆಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು, ನೇರವಾಗಿ ಕೇಂದ್ರ ಸರ್ಕಾರದ ಮಿಲಿಟ್ರಿ ಇರಬೇಕು. ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನ ಕೇಂದ್ರ ಆಡಳಿತ ಅವಶ್ಯ ಇದೆ. ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ, ಅವ್ರನ್ನೆಲ್ಲ ನೆಲೆ ಊರಿಸಿದ ಮೇಲೆ ಚುನಾವಣೆ ಮಾಡಬೇಕಾಗಿತ್ತು. ನೋಡಿ ಹಿಂಗಿದೆ. ಇದಕ್ಕೂ ತಕರಾರು ಅಗ್ನಿ ಯಾವುದದು ನಮ್ಮ ಅದಕ್ಕೆ ಅಯೋಗ್ಯ ನನ್ನ ಮಕ್ಕಳು ಏನು ಹೇಳಿದ್ರು, ಹಳ್ಳಿಯಾಗಿನ ನಮ್ಮ ಬಡ ಮಕ್ಕಳು ಅಗ್ನಿಪಥದಲ್ಲಿ ಹೋದರೆ 5 ವರ್ಷ ದೇಶ ಸೇವೆ ಮಾಡಿ ಅವ್ರು ಸುಮಾರು 25-40 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಮಾಡಿದ ನರೇಂದ್ರ ಮೋದಿಯವ್ರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸೈನಿಕರು ತಯಾರಾಗಬೇಕು. ಇಸ್ರೇಲ್ದಲ್ಲಿ ಹೆಂಗೆ ಪ್ರತಿ ಮನೆಯಾಗ ಹುಟ್ಟಿದ ಕೂಡಲೇ ಅವ ಇಸ್ರೇಲ್ ಮಿಲ್ಟ್ರಿ ಅವ ಟ್ರೈನಿಂಗ್ ಆಗಲೇಬೇಕು. ಅವ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿ ಇರಲಿ, ಅವ 21 ವರ್ಷದ ತನಕ ಇಸ್ರೇಲದ ಏನೋ ಒಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಬೇಕು. ಹಂಗೆ ನರೇಂದ್ರ ಮೋದಿಯವರು ಅಗ್ನಿಪಥ ಮಾಡಿದ್ರು. ಅಗ್ನಿಪಥ ಮಾಡಿದ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು 100 ಮಂದಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದ್ರೆ ಇಂಥ ಸುಳ್ಮಕ್ಳು ಇವತ್ತು ಹಳ್ಳಿ ಒಳಗೂ ನಾಳೆ ದಂಗೆ ಹೇಳ್ತಾರೆ ಅವರು. ಎಲ್ಲಿ 50% ಮುಸ್ಲಿಮರ ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ. ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು. ಅಗ್ನಿಪಥಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ಸು ಎಲ್ಲ ನಮ್ಮ ಜಾತ್ಯತೀತ ನನ್ನ ಮಕ್ಕಳು ಎಲ್ಲ ವಿರೋಧ ಮಾಡಿದ್ರು. ಆದರೆ ಇನ್ನಂತರೂ ಯಾರಿಗೂ ಕೇಳೋದಿಲ್ಲ. ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಏನು ಕ್ರಮ ತಗೋತಾರೆ. ಇದನ್ನು ಏನು 27 ಅಥವಾ 30 ಜನ ಏನು ಇವತ್ತು ನಮ್ಮ ಜನ ಹಿಂದೂಗಳು ಇವತ್ತು ಹತ್ಯೆ ಆಗಿದೆಯಲ್ಲ, ಈ ಹತ್ಯೆ ಸೇಡನ್ನು 270 ಜನರು ಭಯೋತ್ಪಾದನೆ ಕೊಲ್ಲೋದ್ರ ಮೂಲಕ ತೊಗೊಂಡೇ ತಗೋತಾರೆ. ಅಷ್ಟು ವಿಶ್ವಾಸ